ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೇನಾದರೂ ನೀವು ವಿಶ್ ಮಾಡಬೇಕು ಅಂದ್ಕೊಂಡಿದ್ರಾ ಅಂತ ಹೇಳಿದ್ರೆ ಹೋಗಿ ಕಾಮೆಂಟ್ ಮಾಡಿ ಆ್ಯಂಡ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ವಿಶ್ ಮಾಡ್ಬೋದು ಗಾಯ್ಸ್. ಆಗಿದೆ ಬೆಂಗಳೂರು ಬುಲ್ಸ್ ಅವ್ರದ್ದು ಟಾಪ್ 4 ಭವಿಷ್ಯನ ಫುಲ್ ಇವಾಗ ಉದುರಿಸ್ಬಿಡೋದ. ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸ್ ಅವರು ಸಕ್ಕಲಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟ್ರಾಂಗೆಸ್ಟ್ ಟೀಮಲ್ಲೆಲ್ಲ ಗೆದ್ದುಬಿಟ್ಟು ವೀಕೆಸ್ಟ್ ಟೀಮಲ್ಲೆಲ್ಲ ಸೋತ್ಕೊಂಡು ಬಾಯಿಗೆ ಬರ್ಸ್ಕೊಂಡಿದ್ದೀವಿ. ಓಕೆ, ಬಟ್ ಪಾಯಿಂಟ್ಸ್ ಟೇಬಲ್ ಈ ಒಂದು ಸೀಸನ್ನು ಮಗ ಸೀರಿಯಸ್ಲಿ ಇದು ಕಬಡ್ಡಿ ಅಂತೂ ಅಲ್ಲ, ಅವು ಏಣಿ ಆಟನೇ ಆಗ್ತಾ ಇರೋದು. ಸ್ಟಾರ್ಟಿಂಗ್ ಕಚ್ಚಿಸ್ಕೊಂಡವರೆಲ್ಲ ಕೆಳಗೆ ಬಿದ್ದೋಗ್ಬಿಟ್ಟಿದ್ರು. ಇವಾಗ ನಿಧಾನಕ್ಕೆ ಯಾರು ತಲೆಯಿಂದ ಯೂಸ್ ಮಾಡಿಕೊಂಡು ಆಟನ ಆಡ್ತಾ ಇದ್ದಾರೆ ಅವ್ರ ಮೇಲೆ ಬರ್ತಾ ಇದ್ದಾರೆ. ಮತ್ತು ಸ್ಟಾರ್ಟಿಂಗ್ ಹೋದವರೆಲ್ಲ ಕಚ್ಚಿಸ್ಕೊಂಡು ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರ ಪುರನಿ ಪಲ್ಟನ್ಸ್ ದಬಾಂಗಲ್ಲಿ KC ಅವ್ರನ್ನ ಮುಟ್ಟಕ್ಕೆ ಆಗಲ್ಲ, ಟಾಪ್ 2 ಫಿಕ್ಸು. ಆ್ಯಂಡ್ ತೆಲುಗು ಟೈಟನ್ಸ್ ಅವ್ರಿಗೆ ಇನ್ನೊಂದು ಮ್ಯಾಚ್ ಇದೆ ಮಗ, ಇನ್ನೊಂದು ಗೆದ್ರೆ ಪಕ್ಕ ಅವರು 3rd ಪೊಸಿಷನ್ ಫಿಕ್ಸ್. ಅವರಿಗೆ ಸೋತ್ರೆ ಓಕೆನಾ, ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೆ 3rd ಪೊಸಿಷನ್ ಫಿಕ್ಸ್ ಆಗುತ್ತೆ. ಅಂದರೆ 2-2 ಮ್ಯಾಚ್ನ ಗೆಲ್ಲಬೇಕು. ಆವಾಗಲೇ ಬೆಂಗಳೂರು ಬುಲ್ಸ್ ಅವ್ರಿಗೆ 2 ಮ್ಯಾಚ್ ಇದೆ, 2-2 ಗೆದ್ದರೆ 11 ಆಗುತ್ತೆ, ಗೆಲ್ಲೇಬೇಕು. ಬೆಂಗಳೂರು ಬುಲ್ಸ್ ಅವ್ರಿಗೆ ನೆಕ್ಸ್ಟ್ ಮ್ಯಾಚು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಇದೆ ಆ್ಯಂಡ್ ಗುಜರಾತ್ ಜೈಂಟ್ಸ್ ವಿರುದ್ಧ ಇದೆ. 2 ಮ್ಯಾಚ್ ಇದೆ. ಈ 2 ಮ್ಯಾಚು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲ್ಲ ಅಂತ ಅನಿಸುತ್ತೆ. ಬೆಂಗಳೂರು ಬುಲ್ಸ್ ಅವ್ರಿಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮಗೆ ಗೊತ್ತು ಬೆಂಗಳೂರು ಬುಲ್ಸ್ ಅವರು ಸ್ಟ್ರಾಂಗೆಸ್ಟ್ ಟೀಮಲ್ಲೆಲ್ಲ ಗೆದ್ದುಬಿಟ್ಟು ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ. ವೀಕ್ ಟೀಮಲ್ಲಿ ಹೋಗಿ ಸೋತೀವಿ ಗುರು, ಅದೇ ಬೇಜಾರಾಗಿದೆ. ಈ ಪಟ್ನಾ ಪೈರಟ್ಸ್ ವಿರುದ್ಧ ಸೋತ್ಬಿಟ್ಟು ಅವರು ಪುರನಿ ಪಲ್ಟನ್ಸ್ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ ಪಟ್ನಾ ಪೈರಟ್ಸ್ ಅವರು. ಮಿರಾಕಲ್ ಆಗ್ತದೆ. ಪಟ್ನಾ ಪೈರಟ್ಸ್ ಅವರು ಅಂತೂ ಇನ್ನೂ ಚಾನ್ಸ್ ಇದೆ ಟಾಪ್ 8 ಫಿನಿಶ್ ಮಾಡೋಕ್ಕೆ, ಅದನ್ನು ಬಗ್ಗೆ ಮಾತಾಡೋದು. ಆ್ಯಂಡ್ ಯು ಮುಂಬೈ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಥರ ಸೇಮ್ ಇದ್ದಾರೆ. ಅವರು ಕೂಡ 16ರಲ್ಲಿ 9 ಗೆದ್ದಿದ್ದಾರೆ. ಬೆಂಗಳೂರು ಬುಲ್ಸ್ ಅವರು ಸ್ವಲ್ಪ ಆಪರ್ಚುನಿಟಿನ ಕಳ್ಕೊಂಡ್ರೆ ಯು ಮುಂಬೈ ಅವರು ಮೇಲೆ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ 2-2 ಗೆದ್ದರೆ ಟಾಪ್ 4 ಪಕ್ಕಾ ಫಿಕ್ಸ್ ಆಗುತ್ತೆ. ಯು ಮುಂಬೈ ಕೂಡ 2-2 ಗೆದ್ದರೆ ಆಗಲ್ಲ. ಬಿಕಾಸ್ ಅಲ್ಲಿ SD ನೋಡ್ತಾ ಇದ್ದಾರೆ ಸ್ಕೋರ್ ಡಿಫ್ರೆನ್ಸು ಅದು ಅವರು ತುಂಬ ಕಡಿಮೆ ಇದೆ. ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು 39 ಇದೆ, ಅವ್ರದ್ದು 10 ಇದೆ. ಅಂದರೆ ಲೀಡಲ್ಲಿ ತೊಗೊಂಡಿದ್ದಾವೆ ಆ ಥರ ಪಾಯಿಂಟ್ಸ್ಗಳು. ಓಕೆನಾ, ಮತ್ತು ಅರಿನಾ ಸ್ಟಿಲ್ಲರ್ಸ್ ಅವರು ನೋಡ್ತಾ ಇದ್ದೀರಾ 16 ಮ್ಯಾಚಸ್ ಆಗಿದೆ. ಇವರು ಟಾಪ್ 4 ಕಷ್ಟ ಇದೆ, ಹೇಳೋಕ್ಕಾಗಲ್ಲ. ತೆಲುಗು ಟೈಟನ್ಸು, ಬೆಂಗಳೂರು ಬುಲ್ಸ್, ಯು ಮುಂಬೈ ಎಲ್ಲರೂ ಸೋತ್ರೆ ಇವರು ಟ್ರೈ ಮಾಡ್ಬೋದು ಟಾಪ್ 4ಗೆ. ಇಲ್ಲ ಅಂದರೆ ಟಾಪ್ 8 ಫಿಕ್ಸು. ಆ್ಯಂಡ್ ಜೈಪುರ್ ಪಿಂಕ್ ಪ್ಯಾಂಥರ್ಸರು ಒನ್ ಟೈಮಲ್ಲಿ ಬಾಟಮಲ್ಲಿ ಇದ್ದಿದ್ದ ಟೀಮು ಇವಾಗ ಟಾಪ್ 8ಗೆ ಬಂದೇ ಬಿಟ್ಟರು. ಅಂಡ್ ತಮಿಳ್ ತಲವಾಸ್ ನೋಡ್ತಾ ಇರೋದು, ಅದ್ರ ಬಗ್ಗೆ ಮಾತಾಡೋದು ನಮ್ಮ ಪಕ್ಕದ ಮನೆಯವರು. ಅಂದರೆ ಗುಜರಾತ್ ಜೈಂಟ್ಸು, ಮೈ ಗಾಡ್, ಗುಜರಾತ್ ಜೈಂಟ್ಸು ಫಸ್ಟು ಆಫಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಈ ಒಂದು ಸೀಸನ್ನು ಮನೆಗೆ ಕಾಲೆತ್ಕೊಂಡು ಹೋದ್ರು ಅಂತಲೇ ಇತ್ತು. ಬಟ್ ಅವರು ಕೂಡ ಇವಾಗ ಟಾಪ್ 8ಗೆ ಫಿನಿಷ್ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ತಮಿಳ್ ತಲವಾಸ್ ಅವ್ರ ಮಗ, ತಮಿಳ್ ತಲವಾಸ್ ಸ್ಟಾರ್ಟಿಂಗ್ ಸಕ್ಕತ್ತಾಗೆ ಆಡ್ತಾಯಿದ್ರು. ಹೋಗ್ತಾ ಹೋಗ್ತಾ ಇವಾಗ ಟಾಪ್ 8 ಕೂಡ ಚಾನ್ಸ್ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಅವರೇನಾದರೂ ಗೆದ್ದರೆ ಚಾನ್ಸ್ ಇದೆ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೂ ಇನ್ನೂ 2 ಮ್ಯಾಚ್ ಇದೆ, ಅರಿನಾ ಸ್ಟಿಲ್ಲರ್ಸ್ ಅವರು ಕೂಡ 2 ಮ್ಯಾಚ್ ಇದೆ, ಗುಜರಾತ್ ಜೈಂಟ್ಸು ಕೂಡ 2 ಮ್ಯಾಚಸ್ ಇದೆ. ತಮಿಳ್ ತಲವಾಸ್ ಇರೋದೆ ಒಂದು ಗೆದ್ದರೆ ಏನೋ ಒಂದು ಆಪರ್ಚುನಿಟಿ ಇರ್ಬೋದು. ಇವರೇನಾದರೂ ಸೋತ್ರೆ ಮಾತ್ರ, ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಆ್ಯಂಡ್ ಪಟ್ನಾ ಪೈರಟ್ಸ್ ಅವ್ರು ನೋಡ್ತಾ ಇದ್ದೀರಾ, ಅವರು ಕೂಡ ಚಾನ್ಸ್ ಇದೆ ಮಗ. 2 ಮ್ಯಾಚಸ್ ಇದೆ, 2-2 ಗೆದ್ಬಿಟ್ರೆ ಟಾಪ್ 8 ಫಿನಿಶ್ ಮಾಡ್ಬೋದು. ಬಟ್ ಅವ್ರಿಗೆ ಗೆದ್ದರೆ ಮಾತ್ರ ಆಗೋದು. ಆ್ಯಂಡ್ UP ಯೋಧಾಸ್ ಅವ್ರಿಗೆ ಥ್ಯಾಂಕ್ ಯು. ಬೆಂಗಾಲ್ ವಾರಿಯರ್ಸ್ ಅವರು ಮನೆ ಕಡೆ ಹೋಗ್ಬಿಟ್ರು ಆಲ್ರೆಡಿ. ಓಕೆ, ನಮ್ಮ ಬೆಂಗಳೂರು ಬುಲ್ಸ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗದೇ ಇದ್ದರೆ ಸಾಕು, ನಾವು ಕ್ವಾಲಿಫೈ ಆಗಿದ್ದೀವಿ ಟಾಪ್ 8ಗೆ. ಬಟ್ ನಾವು ಫಿನಿಶ್ ಮಾಡಬೇಕಾಗಿರೋದು ಈ ಒಂದು ಸೀಸನು ಟಾಪ್ 4ಅಲ್ಲಿ, ಅದು ಇಂಪಾರ್ಟೆಂಟು. ಬಟ್ ಬೆಂಗಳೂರು ಬುಲ್ಸ್ ಅವರು ಯೋಚನೆ ಮಾಡಬೇಕು ಇವಾಗ, ಯಾವ ಥರ ಡಬಾಂಗಲ್ಲಿ ವಿರುದ್ಧ ಅಷ್ಟು ಡಾಮಿನೇಟ್ ಮಾಡಿದ್ರು ಅದೇ ಥರ ಒಂದು ಆಟನ ಬೆಂಗಾಲ್ ವಾರಿಯರ್ಸ್ ವಿರುದ್ಧನೂ ಕೂಡ ಆಡಬೇಕು. ಆ್ಯಂಡ್ ಗುಜರಾತ್ ಜೈಂಟ್ಸ್ ವಿರುದ್ಧನೂ ಕೂಡ ಆಡಬೇಕು. ಬಿಕಾಸ್ 2 ಟೀಮು ಕೂಡ ಅಷ್ಟೊಂದು ಕಾನ್ಫಿಡೆಂಟ್ ಅಂತೂ ಇರಲ್ಲ. ಬೆಂಗಾಲ್ ವಾರಿಯರ್ಸ್ ಪಕ್ಕಾ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಎವ್ರಿ ಮ್ಯಾಚ್ ಸೋಲ್ತಾರೆ. ಆಡಿರೋ 16 ಮ್ಯಾಚಸಲ್ಲಿ ಗೆದ್ದಿರೋದು 5-5. ಬಟ್ ಗುಜರಾತ್ ಜೈಂಟ್ಸ್ ಅವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಇದೆ. ಯಾಕಂತ ಹೇಳಿದ್ರೆ ಅವರು ರೀಸೆಂಟ್ ಮ್ಯಾಚಸನ್ನು ಗೆಲ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಮ್ಯಾಟರ್ ಆಗುತ್ತೆ ಮಗ. ಬಟ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಂತೂ ಸಕ್ಕತ್ತಾಗೆ ಹೋಗ್ತಾ ಇದೆ. ಆ್ಯಂಡ್ ನಾವೇನಾದರೂ ಪಟ್ನಾ ಪೈರಟ್ಸ್ ವಿರುದ್ಧ ಮತ್ತು ಇನ್ನೊಂದು ಯಾವುದೋ ಸೋತ್ವಲ್ಲ, ಅದೆರಡು ಗೆದ್ದುಬಿಟ್ಟಿದ್ರೆ ಪಕ್ಕಾ ಚಾನ್ಸ್ ಇರ್ತಾಯಿದ್ರು, ಟಾಪ್ 2ಗೆ ಹೋಗ್ಬಿಡ್ತಾ ಇದ್ವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಓಕೆ, ನೋಡೋದ ಏನಾಗ್ಬೋದು. ಬೆಂಗಳೂರು ಬುಲ್ಸ್ ಅವರು ಯಾವ ಪೊಸಿಷನಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಟಾಪ್ 4ಅಲ್ಲಿ ನನ್ನ ಪ್ರಕಾರ 2 ಬಿಟ್ಬಿಡಿ. ಆ್ಯಂಡ್ ತೆಲುಗು ಟೈಟನ್ಸ್ ಅವರು ಬೆಂಗಳೂರು ಬುಲ್ಸು ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಗೊತ್ತಿಲ್ಲ ನನಗೆ. ಬೆಂಗಳೂರು ಬುಲ್ಸ್ ಅವರು ಟಾಪ್ 3ಅಲ್ಲಿ ಫಿನಿಷ್ ಮಾಡಬೇಕು. 3rd ಪೊಸಿಷನಲ್ಲಿ ಫಿನಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಲಾಸ್ಟ್ ಸೀಸನ್ ಗೊತ್ತಲ್ಲ ಯಾವ ಥರ ಸೋತಿದ್ವಿ ಅಂತ, ಬಾಟಮ್ 12ಅಲ್ಲಿ ಇದ್ದಿದ್ದು. BC ರಮೇಶ್ ಅವರು ಕ್ವಾಲಿಫೈ ಆದ ತಕ್ಷಣ ಸ್ವಲ್ಪ ಕಣ್ಣಲ್ಲಿ ನೀರೇ ಬಂತು ಪಾಪ ಅವರಿಗೆ.
ಅಷ್ಟೊಂದು ಎಮೋಷನ್ ಆದರೂ ಮಗ ಈ ಥರ ಟೀಮ್ ಇಟ್ಕೊಂಡು ಎಷ್ಟೋ ಜನ ಎಷ್ಟೋ ಮಾತಾಡಿರ್ತಾರೆ. ಬಿ ಜಿ ರಮೇಶ್ ಅವ್ರಿಗೆ ಹೆಂಗೆ ಪ್ಲೇಯರ್ ಹಾಕ್ಕೊಂಡಿದ್ದೀರಾ, ನಿಮ್ಗೇನು ತಲೆ ಇಲ್ವಾ, ಲೈಕ್ ಆ ಥರ ಎಲ್ಲ ಮಾತಾಡಿರ್ತಾರೆ ಪಕ್ಕ. ಯಾಕೆಂತ ಗೊತ್ತು ಈ ಒಂದು ಸೊಸೈಟಿ ಹೇಗಿದೆ ಅಂತ ಹೇಳಿದ್ರೆ. ಬಟ್ ಅವರು ಥಿಂಕ್ ಮಾಡಿರ್ತಾರೆ ಯಾವ ಥರ ಗೇಮ್ ಸ್ಟ್ರಾಟಜಿಗಳು ಗೊತ್ತು. ತುಂಬ ಅವರು ಕೋಚ್ ಆಗಿ ಯಾವ ಟೀಮಲ್ಲಿದ್ದಾರೆ ಎಲ್ಲ ಟೀಮ್ನು ಕೂಡ ಕ್ವಾಲಿಫೈ ಮಾಡಿದ್ದಾರೆ ಮಗ. ಸೊ ಅವ್ರಿಗೆ ಗೊತ್ತಿರಲ್ವ ಏನು ಮಾಡಬೇಕು ಅಂತ. ಬೇರೆಯವರೆಲ್ಲ ಮಾತಾಡ್ತಾರೆ, ಇವಾಗ ಯಾವನು ಮಾತಾಡಲ್ಲ, ಯಾಕೆಂದರೆ ರಿಸಲ್ಟ್ನ ತೋರಿಸಿದ್ದಾರೆ ಅವರಿಗೆ. ಓಕೆ, ನೋಡೋದ ಏನಾಗುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ಕತೆ ಟಾಪ್ 4 ಫಿನಿಶ್ ಮಾಡ್ತಾರೆ, ಟಾಪ್ 8 ಉಳ್ಕೊಬಿಡ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಕ್ಕಿನಾಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ಸ್, ಸಿ ಯು.